ಸೊ ಇವತ್ತು ಒಂದು ಶಾರ್ಟ್ ಟಾಕ್ ಫಾರ್ ಅಬೌಟ್ 15-20 ನಿಮಿಷ ಮ್ಯಾನೇಜ್ಮೆಂಟ್ ಮತ್ತು ಲೀಡರ್ಶಿಪ್ ಕ್ವಾಲಿಟೀಸ್ ರಾಮಾಯಣದಿಂದ ನಾವು ಹೇಗೆ ಕಲಿಯಬಹುದು. ಮಧ್ಯದಲ್ಲಿ ಸ್ವಲ್ಪ ಇಂಗ್ಲೀಷ್ ಪದಗಳನ್ನು ಉಪಯೋಗಿಸ್ತೀನಿ. ಆ ಥರ ಕನ್ನಡದಲ್ಲೇ ಟಾಕ್ ಕೊಟ್ಟು ಅಷ್ಟು ಅಭ್ಯಾಸ ಇಲ್ಲ. ಈ ಥರ ವರ್ಕ್ಶಾಪ್ ಅರೌಂಡ್ 3 or 4 ವರ್ಕ್ಶಾಪ್ಸ್ ಮಾಡಿದ್ದೀನಿ. ಒಂದು ಆಫ್ಲೈನ್ 2 ಆನ್ಲೈನ್ ವರ್ಕ್ಶಾಪ್ಸ್. ಮುಂದೆ ನವೆಂಬರ್ ತಿಂಗಳಿನ 1st and 2nd ಇದು ವರ್ಕ್ಶಾಪ್ ಇದೆ. So now when I want to introduce ರಾಮಾಯಣ ಹೈಸ್ಕೂಲ್ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ಗೆ, ಇದು ಒಂದು ಬರೀ ಧಾರ್ಮಿಕ ಗ್ರಂಥವೂ ಹೌದು, ಭಕ್ತಿ ಪ್ರಧಾನವಾದ ಗ್ರಂಥವೂ ಹೌದು, ಮಾನವೀಯ ಮೌಲ್ಯ ಆಧಾರಿತ ಗ್ರಂಥವೂ ಹೌದು. ಅದಲ್ಲದೆ ಇದರಲ್ಲಿ ನಮಗೆ ಕಲಿಯುವಂಥದ್ದು ಬಹಳ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಆಸ್ಪೆಕ್ಟ್ಸ್ ಮತ್ತು ಲೀಡರ್ಶಿಪ್, ಒಬ್ಬ ನಾಯಕ ಹೇಗಿರಬಹುದು, ಅದು ಬಹಳ ಅಂಶಗಳು ಸಿಗುತ್ತೆ ರಾಮಾಯಣದಲ್ಲಿ. ಸೊ ನಾನು ಪ್ರಾರಂಭ ಮಾಡೋದು ಇದರಿಂದ. ರಾಮಾಯಣ ಎಂಬ ಹೆಸರು ಅದು ನಮಗೆ ಏನು ಕಲಿಸುತ್ತೆ. ಬಹುಶಃ ವಾಲ್ಮೀಕಿ ಮಹರ್ಷಿಗಳು ಈ ಸಂಪೂರ್ಣವಾದ ರಾಮನ ಕಥೆಯನ್ನು ಕಾವ್ಯ ರೂಪದಲ್ಲಿ ಬರೆದ ನಂತರ ಅವರು ಯಾಕೆ ರಾಮಾಯಣ ಅಂತ ಹೆಸರಿಟ್ಟರು ಈ ಮಹಾಕಾವ್ಯಕ್ಕೆ. ಇದು ರಾಮನ ಕಥೆ ಹೌದು. ಸೊ ಶ್ರೀರಾಮಚರಿತ ಅಂತಲೂ ಇಡಬಹುದಾಗಿತ್ತು, ಸೀತಾರಾಮ ಕಥೆ ಅಂತಲೂ ಇಡಬಹುದಾಗಿತ್ತು, ಅಥವಾ ರಾಮ ಮತ್ತು ರಾವಣ ಯುದ್ಧ, ದ ಕ್ಲೈಮ್ಯಾಕ್ಸ್ ಆಫ್ ರಾಮಾಯಣ ಇಸ್ ರಾಮ ರಾವಣ ಯುದ್ಧ ಅಂತಲೂ ಇಡಬಹುದಾಗಿತ್ತು. ಇವೆಲ್ಲವೂ ಒಂದು ಅಂಶ, ರಾಮಾಯಣದಲ್ಲಿ ಬರುವಂಥ ಒಂದು ಅಂಶ. ಆದರೆ ಅವರು ಇಟ್ಟಂತಹ ಹೆಸರು ರಾಮಾಯಣ. ಸೊ ರಾಮ ಮತ್ತು ಅಯಣ ಸೇರಿದರೆ ರಾಮಾಯಣ. ರಾಮನು ನಡೆದಂತಹ ಮಾರ್ಗ, ದ ಪಾತ್ ವಿಚ್ ಶ್ರೀರಾಮ ಟುಕ್. ಸೊ ಇದು ಯಾವ ಮಾರ್ಗ? ಇದು ಅಯೋಧ್ಯೆಯಿಂದ ರಾಮನು ನಡೆದಂತಹ ಜಾಗ್ರಫಿಕಲ್ ಮಾರ್ಗ ಅಲ್ಲ. ಇಟ್ ಈಸ್ ನಾಟ್ ದಟ್ ಹಿ ವಾಕ್ಡ್ ಅಯೋಧ್ಯೆಯಿಂದ ರಾಮ ನಡ್ಕೊಂಬರ್ತಾನೆ ಪಂಚವಟಿಗೆ, ಆಮೇಲೆ ಕಿಷ್ಕಿಂಧೆಗೆ, ಆಮೇಲೆ ರಾಮೇಶ್ವರಕ್ಕೆ. ಇದು ಬರೀ ಜಾಗ್ರಫಿಕಲ್ ಮಾರ್ಗ ಅಲ್ಲ. ಏನೇನು ನಡೀತು, ರಾಮ ಹೇಗೆ ನಡೆದ ಈ 14 ವರ್ಷ, ಅದನ್ನು ನೋಡಿ ಅದನ್ನು ನಾವು ಅನುಸರಿಸಿದರೆ there is no doubt we can be a great leader. That is what ಅದೇ ವಾಲ್ಮೀಕಿ ಮಹರ್ಷಿ ನಮಗೆ ಹೇಳ್ತಿದ್ದಾರೆ ಅಂತ ನಮಗನ್ಸುತ್ತೆ. ಇದೆಲ್ಲವೂ ನಿಮಗೆ ಗೊತ್ತಿರುವಂಥ ವಿಚಾರವೇ. ಭಾಳ ಸಂಕ್ಷಿಪ್ತವಾಗಿ ನಾನು ಹೇಳಲು ಒಂದು ಪ್ರಯತ್ನ ಮಾಡ್ತೀನಿ. ಈ 14 ವರ್ಷಗಳನ್ನು ನಾವು ನೋಡಿದರೆ ಇದೇನನ್ನು ಸೂಚಿಸುತ್ತದೆ? ರಾಮ ವಾಸ್ ಅ ಪ್ರಿನ್ಸ್, ರಾಜನ ಮಗನಾಗಿ ರಾಮ ಅಯೋಧ್ಯೆಯಿಂದ ಹೊರಟು ಅವನು ವಾಪಸ್ಸು 14 ವರ್ಷಗಳ ನಂತರ ಬಂದಾಗ ಅವನು ಮರ್ಯಾದ ಪುರುಷೋತ್ತಮ ಶ್ರೀರಾಮನಾಗುತ್ತಾನೆ. ದೀಸ್ 14 years, ದಿಸ್ ಇಂಡಿಕೇಟ್ಸ್ ದ ಟ್ರಾನ್ಸ್ಫರ್ಮೇಷನ್ ಆಫ್ ರಾಮ ಆ್ಯಸ್ ಅ ಪ್ರಿನ್ಸ್, ಆ್ಯಸ್ ಅ ರಾಜಕುಮಾರ, ರಾಜನ ಪುತ್ರ, ಟು ಮರ್ಯಾದ ಪುರುಷೋತ್ತಮ ಶ್ರೀರಾಮ. ಸೊ ಇದನ್ನು ನಾವು ಸ್ಟೂಡೆಂಟ್ಸ್ಗಾಗಲಿ, ಕಾಲೇಜ್ ಸ್ಟೂಡೆಂಟ್ಸ್ಗಾಗಲಿ, ಮಕ್ಕಳಿಗಾಗಲಿ ಇದನ್ನು ಎಂಫಸೈಸ್ ಮಾಡಬೇಕು. ಸೊ ರಾಮ ಅಯೋಧ್ಯೆಯಿಂದ ಹೇಗೆ ಕಾಡಿಗೆ ಹೋಗ್ತಾನೆ, ಯಾವ ಸನ್ನಿವೇಶ, ಇಫ್ ಯು ರಿಲೇಟ್ ಟು ದ ಪ್ರೆಸೆಂಟ್ ಡೇ ಸಿಚುವೇಶನ್. ರಾಮ ಒಬ್ಬ ಯುವಕ, ಹೀ ಈಸ್ ಎ ಯಂಗ್ ಮ್ಯಾನ್. ಅಯೋಧ್ಯೆಯಿಂದ ಹೊರಟು ಕಾಡಿಗೆ ಹೋಗಬೇಕು. ಏನನ್ನೂ ತಗೊಂಡು ಹೋಗೋದಿಲ್ಲ, ಬೇರೆ ಊರಿಗೂ ಹೋಗೋದಕ್ಕೆ ಅವಕಾಶ ಇಲ್ಲ. ಬೇರೆ ಊರಿಗೆ ಹೋಗಿ ಅಲ್ಲಿ ಇದ್ದು ಅಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡಿ ಇರುವಂಥ ಪರಿಸ್ಥಿತಿಯೂ ಇಲ್ಲ ರಾಮನಿಗೆ. ಸೊ ಅವನು ಕಾಡಿಗೆ ಹೋಗುವಂಥ ಒಂದು ಸನ್ನಿವೇಶ ಬರುತ್ತದೆ. ವಾಟ್ ಡಸ್ ಹಿ ಟೇಕ್ ವಿತ್ ಹಿಮ್ಸೆಲ್ಫ್? ಏನನ್ನೂ ತಗೊಂಡು ಹೋಗೋದಿಲ್ಲ. ದುಡ್ಡು, ಹಣ, ಚಿನ್ನದ ನಾಣ್ಯವಾಗಲಿ, ಆಹಾರವೂ ಇಲ್ಲ, 1-2 ದಿನಕ್ಕೆ ಆಹಾರ, ಏನನ್ನೂ ತಗೊಂಡು ಹೋಗೋದಿಲ್ಲ. ಸೊ ಆದ್ದರಿಂದ ಇದಕ್ಕಿಂತ ವಾಟ್ ಶುಡ್ ಐ ಸೇ, ಈಸ್ ದೇರ್ ಎನಿ ಸಿಚುವೇಶನ್ ವಿಚ್ ಇಸ್ ಮೋರ್ ವರೀಸಮ್ ದೆನ್ ವಾಟ್ ಹ್ಯಾಪನ್ ಟು ರಾಮ? ಬಿಕಾಸ್ ನಮ್ಮ ಜೀವನದಲ್ಲಿ ಸ್ಟೂಡೆಂಟ್ಸ್ಗಾಗಲಿ, ವರ್ಕಿಂಗ್ ಪ್ರೊಫೆಷನ್ಸ್ ಪೀಪಲ್ಗಾಗಲಿ, ದೇ ಆಲ್ ಫೇಸ್ ಚಾಲೆಂಜಸ್. ಎಕ್ಸಾಮಿನೇಷನಲ್ಲಿ ಫೇಲ್ ಆಗಬಹುದು, ಅಥವಾ ಕೆಲಸದಲ್ಲಿ ಇನ್ಕ್ರಿಮೆಂಟ್ ಬರದೇ ಇರಬಹುದು, ದೇ ಮೇ ಲೂಸ್ ದೇರ್ ಜಾಬ್. ಅವಾಗ ನಾವೇನು ಮಾಡ್ತೀವಿ? ವಿ ಗೆಟ್ ಇನ್ ಟು ಡಿಪ್ರೆಷನ್. ಬಟ್ ಇಲ್ಲಿ ರಾಮ ನಮಗೆ ಹೇಳ್ತಿದ್ದಾನೆ ಅಂತ ಅನಿಸುತ್ತೆ, ಇಷ್ಟು ಕೆಳಗೆ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿನಗೆ ಬಂದಿದೆಯೇ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಸೊ ನೌ ವಿ ಹ್ಯಾವ್ ಟು ಲರ್ನ್ ವಾಟ್ ಶ್ರೀರಾಮ ಡಿಡ್. ನಾನೇನು ಮಾಡಿದೆ ಅದನ್ನು ನೀನು ಮಾಡು. ಸೊ ಏನನ್ನೂ ಇಲ್ಲದೆ
ಕೊನೆಗೆ ಹೋಗುವಾಗ ಅವನೇನು ತೊಗೊಂಡು ಹೋಗ್ತಾನೆ? ಹಿ ಡಸಂಟ್ ಹ್ಯಾವ್ ಎನಿ ಡಿಗ್ರಿ. ಹೀ ಈಸ್ ದ ಬೆಸ್ಟ್ ಅಮಾಂಗ್ ದಿ ಸ್ಟೂಡೆಂಟ್ಸ್ ಆಫ್ ಹಿಸ್ ಬ್ಯಾಚ್. ಅವನಂಥ ಜ್ಞಾನಿ, ಅವನಂಥ ಯೋಧ ಯಾರೂ ಇಲ್ಲ. ಬಟ್ ಹೀ ಡಸಂಟ್ ಹ್ಯಾವ್ ಎನಿ ಡಿಗ್ರಿ ಸರ್ಟಿಫಿಕೇಟ್ ವಿಚ್ ಹೀ ಟೇಕ್ಸ್. ಅವನು ರಾಮನು ಕಾಡಿಗೆ ಹೋದಾಗ ಅವನೊಂದಿಗೆ ಬರುವುದು ಅವನು ಪಡೆದಂತಹ ಜ್ಞಾನ, ಹಾಗೂ ಕೈಯಲ್ಲಿ ಬಿಲ್ಲನ್ನು ಹಿಡಿದು, ಬಾಣಗಳು ಮತ್ತು ಬಿಲ್ಲನ್ನು ಹಿಡಿದು ಕಾಡಿಗೆ ಹೋಗ್ತಾನೆ ರಾಮ. ದಟ್ ಮೀನ್ಸ್ ನಮ್ಮಲ್ಲಿ ಇರುವಂತಹ ಒಂದು ಟ್ಯಾಲೆಂಟ್ ಮತ್ತು ಸ್ಕಿಲ್ ಅದು ಯಾವಾಗಲೂ ನಮ್ಮ ಕೈಯಲ್ಲಿ ಇರಬೇಕು. ವಿ ಶುಡ್ ಬಿ ಏಬಲ್ ಟು ಯೂಸ್ ವಾಟ್ ಎವರ್ ಟ್ಯಾಲೆಂಟ್, ಸ್ಕಿಲ್ ವಾಟ್ ವಿ ಹ್ಯಾವ್. ಅದು ಬರೀ ಥಿಯರಿಟಿಕಲ್ ನಾಲೆಜ್ ಆಗಬಾರ್ದು, ಪ್ರಾಕ್ಟಿಕಲ್ ನಾಲೆಜ್ ಇರಬೇಕು. ಇಟ್ ಕ್ಯಾನ್ ಬಿ ಎನಿಥಿಂಗ್. ಇಟ್ ಕ್ಯಾನ್ ಬಿ ಕುಕಿಂಗ್, ಇಟ್ ಕ್ಯಾನ್ ಬಿ ಸಿಂಗಿಂಗ್, ಇಟ್ ಕ್ಯಾನ್ ಬಿ ಇನ್ ಸ್ಪೋರ್ಟ್ಸ್, ಎನಿ ಟ್ಯಾಲೆಂಟ್, ಎನಿಥಿಂಗ್, ಅದು ಯಾವಾಗಲೂ ನಮ್ಮ ಕೈಯಲ್ಲಿ ಇರಬೇಕು. ಬರೀ ಕಂಠಪಾಠ ಮಾಡಿ ಎಕ್ಸಾಮ್ ಬರೆದು ಮಾರ್ಕ್ಸ್ ತಗೊಂಡು ಅದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಸೊ ದಿಸ್ ಈಸ್ ವಾಟ್ ಶ್ರೀರಾಮ ಇಸ್ ಟೆಲಿಂಗ್. ಥಿಯರಿಟಿಕಲ್ ನಾಲೆಜ್ ಇಸ್ ಒನ್ ಪಾರ್ಟ್, ಪ್ರಾಕ್ಟಿಕಲ್ ನಾಲೆಜ್ ವಿ ಶುಡ್ ಬಿ ಅ ಮಾಸ್ಟರ್ ಇನ್ ಎನಿ ಒನ್ ಫೀಲ್ಡ್. ಸೊ ರಾಮ ಕಾಡಿಗೆ ಹೋಗ್ತಾನೆ. 14 ವರ್ಷಗಳ ಕಾಲ ಅವನು ಕಾಡಿನಲ್ಲಿ ಇರಬೇಕು, ವನವಾಸ ಮಾಡಬೇಕು. ಅವನು ಆರಾಮಾಗಿ ಒಂದು ಗುಹೆಯಲ್ಲೋ ಆರಾಮಾಗಿ 14 ವರ್ಷ ಇರಬಹುದಾಗಿತ್ತು. ಬಟ್ ವಾಟ್ ಡಿಡ್ ಹೀ ಡೂ? ಇದು ಬಹಳ ಮುಖ್ಯ. 14 ವರ್ಷಗಳ ಕಾಲ ಶ್ರೀರಾಮ ಅಲ್ಲಿ ಕಾಡಿನಲ್ಲಿ ಇದ್ದಂಥ ಋಷಿಗಳು, ಸಂತರು, ಅವರನ್ನು ಭೇಟಿ ಮಾಡಿ ಅವರಿಂದ ಜ್ಞಾನವನ್ನು ಪಡೆಯುತ್ತಾನೆ. ಸೊ ಇನ್ ಟುಡೇಸ್ ಟರ್ಮ್ಸ್ ವಾಟ್ ವಿ ಸೇ ಕಾನ್ಸ್ಟೆಂಟ್ ಅಪ್ಡೇಷನ್, ವಿ ಹ್ಯಾವ್ ಟು ಕೀಪ್ ಅಪ್ ಸ್ಕಿಲ್ಲಿಂಗ್ ಅಂತ ಹೇಳ್ತೀವಿ. ಯಾವಾಗಲೂ ಓದುತ್ತಾ ಇರಬೇಕು. ವಿ ಶುಡ್ ಕೀಪ್ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಇನ್ಫಾರ್ಮೇಷನ್, ಅಪ್ಡೇಟಿಂಗ್ ಅವರ್ ನಾಲೆಜ್. ಅದು ಶ್ರೀರಾಮ ಮಾಡ್ತಾನೆ ಆರಾಮಾಗಿ. ಈಗ ಸ್ಟೂಡೆಂಟ್ಸ್ ಮಾಡ್ತಾರಲ್ಲ, 3 ತಿಂಗಳು ಸಮ್ಮರ್ ವೆಕೇಷನ್ ಬಂದಿದೆ, ದೇ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್, ದೇ ಜಸ್ಟ್ ವಾಂಟ್ ಟು ರಿಲ್ಯಾಕ್ಸ್, ಟಿ ವಿ ನೋಡೋದು, ಮೊಬೈಲ್ ನೋಡೋದು. ಹೀ ಡಸಂಟ್ ಡೂ ದ್ಯಾಟ್. ಹೀ ಅಪ್ಸ್ಕಿಲ್ಸ್ ಹಿಮ್ಸೆಲ್ಫ್ ಬೈ ವಿಸಿಟಿಂಗ್ ಆಲ್ ದೀಸ್ ಗ್ರೇಟ್ ಪೀಪಲ್ ಕಾಡಿನಲ್ಲಿದ್ದಾಗ. ಮತ್ತು ಇನ್ನೊಂದು ವಿಚಾರ ಏನು, ಕಾಡಿನಲ್ಲಿ ಇದ್ದಂತಹ ರಾಕ್ಷಸರನ್ನು ಸಂಹಾರ ಮಾಡಬೇಕು ಅಂತ ನಿರ್ಧರಿಸುತ್ತಾನೆ ಶ್ರೀರಾಮ. ಹೀಗೆ ಮಾಡುವಂತ ಯಾರೂ ಹೇಳುವುದಿಲ್ಲ. ನೋಬಡಿ ಟೆಲ್ಸ್ ರಾಮ ದಟ್ ಹಿ ಶುಡ್ ಕಿಲ್ ಆಲ್ ದ ರಾಕ್ಷಸಾಸ್. ಇದು ಅವನ ನಿರ್ಧಾರ. ಸೊ ರಾಮ ಇಸ್ ಟೆಲಿಂಗ್ ಅಸ್, ನಮ್ಮ ಶಕ್ತಿಯಾನುಸಾರವಾಗಿ, ನಮ್ಮ ಅಬಿಲಿಟಿ, ವಾಟ್ ಎವರ್ ಇಸ್ ಅವರ್ ಅಬಿಲಿಟಿ, ಅವರ್ ಸ್ಟ್ರೆಂತ್, ವಿ ಶುಡ್ ಟ್ರೈ ಟು ಡೂ ಗುಡ್ ಥಿಂಗ್ಸ್ ಅರೌಂಡ್ ಅಸ್. ಶ್ರೀರಾಮನ ಶಕ್ತಿ ಅಪಾರವಾದದ್ದು. ಆದ್ದರಿಂದ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡುವ ಒಂದು ಕೆಪಾಸಿಟಿ, ಒಂದು ಶಕ್ತಿ ಇತ್ತು. ಆದರೆ ನಾವು ವಿ ಆರ್ ಆಲ್ ಇಂಡಿವಿಜುವಲ್ ಪೀಪಲ್. ನಮಗೆ ಜಗತ್ತಿನಲ್ಲಿ ಇರುವಂಥ ಎಲ್ಲ ನೆಗೆಟಿವಿಟೀಸ್ ಆಗಲಿ ಅದನ್ನು ನಾಶ ಮಾಡುವ ಸಾಮರ್ಥ್ಯ ನಮಗಿಲ್ಲ. ಬಟ್ ನಮ್ಮ ಶಕ್ತಿಯಾನುಸಾರವಾಗಿ, ಮೇ ಬಿ ಇಫ್ ಒನ್ ಇಸ್ ಅ ಪ್ರಿನ್ಸಿಪಲ್ ಇನ್ ಅ ಸ್ಕೂಲಿನಲ್ಲಿ ಹೇಗೆ ಮೌಲ್ಯವನ್ನು ಮಕ್ಕಳಿಗೆ ಹೇಳಿಕೊಡಬಹುದು. ಇಫ್ ಒನ್ ಇಸ್ ಎ HOD, ಆರ್ ಇಫ್ ಯಾರೋ ಒಂದು ಕಂಪ್ನಿ, ಒಂದು 10 ಜನ ನಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಾರೆ, ಅವರಲ್ಲಿ ಹೇಗೆ, ಹೌ ವಿ ಕ್ಯಾನ್ ಹೆಲ್ಪ್ ದೆಮ್ ಟು ಬಿಕಮ್ ಗುಡ್ ಸಿಟಿಸನ್ಸ್. ನಿನ್ನ ಶಕ್ತಿಯಾನುಸಾರವಾಗಿ ನೀನು ಕಾರ್ಯವನ್ನು ಮಾಡು. ಇದನ್ನು ಯಾರು ಹೇಳುವುದಿಲ್ಲ. ಈ ಥರ ಮಾಡುವಂತ ಯಾರು ರಾಮನಿಗೆ ಹೇಳುವುದಿಲ್ಲ. ಹೀ ಟೇಕ್ಸ್ ಇಟ್ ಅಪ್ ಅಪಾನ್ ಹಿಮ್ಸೆಲ್ಫ್. ತನ್ನ ಕರ್ತವ್ಯ ಅಂತ ಶ್ರೀರಾಮ ಮಾಡ್ತಾನೆ. ಸೊ ಎಲ್ಲರೂ ಅವರವರ ಕರ್ತವ್ಯ ಅಂತ ಇದನ್ನು ಮಾಡಿದರೆ ಇಟ್ ಇಸ್ ಸೋ ನೈಸ್, ಇಸ್ಂಟ್ ಇಟ್? ಸೊ ಇಟ್ ಇಸ್ ಅವರ್ ಕರ್ತವ್ಯ. ದೇಶಕ್ಕೆ ಜನರಿಗೆ ಒಳ್ಳೆಯದನ್ನು ಮಾಡುವುದು, ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ನಾವು ಒಂದು ಪ್ರಯತ್ನ ಮಾಡುವುದು, ಇದು ನಮ್ಮ ಕರ್ತವ್ಯ. ಇದನ್ನು ಯಾರೂ ಹೇಳಬೇಕಾಗಿಲ್ಲ ಅಂತ ಶ್ರೀರಾಮ ಇದನ್ನು ನಮಗೆ ಹೇಳ್ತಿದ್ದಾನೆ. ಬಿಕಾಸ್ ಹೀ ಟೇಕ್ಸ್ ಇಟ್ ಅಪ್ ಅಪಾನ್ ಹಿಮ್ಸೆಲ್ಫ್ ಟು ಡಿಸ್ಟ್ರಾಯ್ ಆಲ್ ದಿ ರಾಕ್ಷಸಾಸ್. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನು ಅಂದರೆ, ಕರ್ತವ್ಯವನ್ನು ಮಾಡುವುದರ ಮೂಲಕವೇ ನಮಗೆ ಅಧಿಕಾರದ ಪ್ರಾಪ್ತಿಯಾಗುವುದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ರಾಮಾಯಣದ ದ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ಲರ್ನಿಂಗ್ ಇಸ್, ಕರ್ತವ್ಯವನ್ನು ಮಾಡುತ್ತಾ ನಮಗೆ ಅಧಿಕಾರವು ಬರುತ್ತದೆ. Only by performing our duties and responsibilities can we claim upon our rights. Unfortunately, it is the opposite today.
ಸೊ 14 ವರ್ಷ ಹೀಗೆ ನಡೀತಾ ಇರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾವಣ ಬಂದು ಸೀತೆಯನ್ನು ಅಪಹರಿಸಿ ಕರೆದುಕೊಂಡು ಹೋಗ್ತಾನೆ. ಸೊ ಆವಾಗ ಏನಾಗುತ್ತೆ, ರಾಮನಿಗೆ ಸೂಚನೆಗಳು ಬರುತ್ತೆ. he gets information. It can be ಜಟಾಯು, it can be ಕಬಂಧ, it can be ಶಬರಿ. ನೀನು ಹೋಗಿ ಸುಗ್ರೀವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋ ಅಂತ. ಸೊ ಅಲ್ಲಿ ಆ ಕಿಷ್ಕಿಂಧೆಯ ರಾಜ್ಯವನ್ನು ಆಳುತ್ತಿದ್ದವನು ವಾನರ, ವಾಲಿ. ಹೀ ಈಸ್ ಎನ್ ಅಧರ್ಮಿ. ಸೊ ಆ ಅಧರ್ಮಿಯನ್ನು ಸಂಹಾರ ಮಾಡಿ ರಾಮ ಕಿಲ್ಸ್ ವಾಲಿ. ಸೊ ಟೆಕ್ನಿಕಲಿ ಏನಾಗುತ್ತೆ, ರಾಮ ವಾಲಿಯನ್ನು ಕೊಂದಿದ್ರಿಂದ ಕಿಷ್ಕಿಂಧೆಯ ರಾಜ್ಯ ರಾಮನ ಆಯಿತು. ಇಟ್ ಬಿಕಮ್ಸ್ ಹಿಸ್. ಬಟ್ ರಾಮ ರಾಜ್ಯವನ್ನು ಒಪ್ಕೊಳ್ಳೋದಿಲ್ಲ. ಲಕ್ಷ್ಮಣನೂ ಸಹ ಕಿಷ್ಕಿಂಧೆಯ ರಾಜನಾಗಬಹುದಾಗಿತ್ತು. ಆದರೆ ಶ್ರೀರಾಮ ಏನು ಹೇಳ್ತಾನೆ, ಸುಗ್ರೀವ ನೀನೇ ರಾಜನಾಗು. ಇನ್ ಟುಡೇಸ್ ಸಿಚುವೇಶನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ವಿ ಆರ್ ಟಾಕಿಂಗ್ ಅಬೌಟ್ ಡೆಮೋಗ್ರಫಿಕ್ ಚೇಂಜ್. ಡಿಫ್ರೆಂಟ್ ಬೇರೆ ಬೇರೆ ಕಡೆಯಲ್ಲಿ ಇದ್ದಂತಹ ಲೋಕಲ್ ಪೀಪಲ್ ಅವರೇ ಮುಖಂಡರಾಗಬೇಕು. ಸೊ ದಟ್ ದೇರ್ ಟ್ರೆಡಿಷನ್ಸ್, ದೇರ್ ಕಲ್ಚರ್, ಎವ್ರಿಥಿಂಗ್ ಈಸ್ ಕೆಪ್ಟ್ ಇಂಟ್ಯಾಕ್ಟ್. ಇದು ಶ್ರೀರಾಮ ನಮಗೆ ಹೇಳ್ಕೊಡ್ತಿದ್ದಾನೆ. ಸೊ ಅದಾಯಿತು. ಹನುಮಂತ ಸೀತಾದೇವಿ ಲಂಕೆಯಲ್ಲಿ ಇರುವ ಸಮಾಚಾರವನ್ನು ರಾಮನಿಗೆ ಹೇಳಿ ಎಲ್ಲರೂ ಹೋಗ್ತಾರೆ. ಸಂಪೂರ್ಣ ವಾನರ ಸೈನ್ಯ ಎಲ್ಲವೂ ಭಾರತದ ತುದಿಗೆ ಹೋಗುತ್ತದೆ. ಇಲ್ಲಿ ದೇರ್ ಆರ್ ಮೆನಿ ಇಂಪಾಸಿಬಲ್ ಥಿಂಗ್ಸ್ ವಿಚ್ ರಾಮ ಅಕಂಪ್ಲಿಷಸ್. ಅಸಾಧ್ಯವಾದ ಕಾರ್ಯವನ್ನು ಮಾಡಬೇಕು. ಅಸಾಧ್ಯವಾದ ಕಾರ್ಯವನ್ನು ಮಾಡುವುದಕ್ಕೆ ನಮಗೆ ವಿ ನೀಡ್ ಅ ಟೀಮ್. ಬಟ್ ಇಲ್ಲಿ ರಾಮನ ಹತ್ರ ಅಂಥ ಸಚ್ ಅ ಗುಡ್ ಟೀಮ್ ಇಲ್ಲ. ವಾನರರು, ದೇ ಆರ್ ನಾಟ್ ಟ್ರೇನ್ಡ್ ಆರ್ಮೀಸ್. ಇಟ್ ಈಸ್ ನಾಟ್ ಅ ವೆರಿ ಟ್ರೇನ್ಡ್ ಆರ್ಮಿ ಲೈಕ್ ದಿ ಆರ್ಮಿ ಆಫ್ ಲಂಕಾ ಆರ್ ರಾವಣ. ಆದರೂ ಸಹ ಅಸಾಧ್ಯವಾದ ಕಾರ್ಯವನ್ನು ಶ್ರೀರಾಮ ಮಾಡ್ತಾನೆ. ಇಟ್ ಕ್ಯಾನ್ ಬಿ ಬಿಲ್ಡಿಂಗ್ ದ ಬ್ರಿಡ್ಜ್ ಅಕ್ರಾಸ್ ದಿ ಓಷನ್ ಆ್ಯಂಡ್ ದೆನ್ ಗೋಯಿಂಗ್ ಟು ಲಂಕಾ. ಸೊ ಅಲ್ಲಿ ವಿ ಕ್ಯಾನ್ ಕಂಪೇರ್ ದಿ ಆರ್ಮಿ ಆಫ್ ರಾವಣ ಆ್ಯಸ್ ವೆಲ್ ಆಸ್ ದಿ ಆರ್ಮಿ ಆಫ್ ದ ವಾನರಾಸ್, ದಟ್ ಇಸ್ ಶ್ರೀರಾಮ. ಒಂದು ಕಡೆ ವೆಲ್ ಟ್ರೈನ್ಡ್ ಆರ್ಮಿ ಆಫ್ ರಾವಣ, ದೇ ಆರ್ ಆಲ್ ವೆಲ್ ಟ್ರೈನ್ಡ್. ಎಲ್ಲರೂ ಗದಾ ಯುದ್ಧದಲ್ಲಿ ಸ್ವರ್ಡ್ ಫೈಟಿಂಗ್, ಬಿಲ್ಲು ಬಾಣ, ಅಸ್ತ್ರ ಶಸ್ತ್ರ, ಅನೇಕರು ವರಗಳನ್ನು ಪಡೆದಿರ್ತಾರೆ. ಇಲ್ಲಿ ವಾನರ ಸೈನ್ಯ ಅಫ್ಕೋರ್ಸ್ ಹನುಮಂತ, ಸುಗ್ರೀವ, ಬಲಿಷ್ಠರು ಬೇಕಾದಷ್ಟು ಜನ ಇದ್ದಾರೆ. ಆದರೂ ಸಹ ಇಲ್ಲಿ ಅನೇಕರು ಯೋಧರು ಬರೀ ವಾನರರು ಗದೆ ಇಟ್ಕೊಂಡಿದ್ದಾರೆ. ಯುದ್ಧ ಹೇಗೆ ಮಾಡುವುದು, ಕಲ್ಲಿನಿಂದನೋ ಕೈಗೆ ಏನು ಸಿಗುತ್ತದೋ ಅದರಿಂದ ಯುದ್ಧ ಮಾಡುವುದೇ ಅವರ, ದಟ್ ಈಸ್ ಹೌ ದೇ ಫೈಟ್. ಬಟ್ ಸ್ಟಿಲ್ ದ ಬ್ಯಾಟಲ್ ಹ್ಯಾಪನ್ಸ್ and then we know that Sri Rama wins over Ravana and then Rama comes back. So how does he come back? Hege Rama punah Ayodhyage bartane. He comes back in a Pushpaka Vimana along with all of them, along with the Vanaras and everybody. So illu saha Sri Rama Ravanannu samharisi, he actually wins Lanka. ಆದರೆ ಲಂಕಾ ಈ ದೇಶದ ರಾಜ ರಾಮ ಆಗುವುದಿಲ್ಲ, ಲಕ್ಷ್ಮಣನೂ ಆಗುವುದಿಲ್ಲ. ಅಲ್ಲಿ ವಿಭೀಷಣನೇ ರಾಜ ಅಂತ ಹೇಳಿ ಪಟ್ಟಾಭಿಷೇಕ ಮಾಡಿ ಅಗೇನ್ ರಾಮ ಕಮ್ಸ್ ಬ್ಯಾಕ್ ಟು ಅಯೋಧ್ಯ. ಸೊ ಅಗೇನ್ ಹಿಯರ್ ಆಲ್ಸೋ ಜಸ್ಟ್ ಲೈಕ್ ಕಿಷ್ಕಿಂಧ, ಇಲ್ಲೂ ನಮಗೆ ಇಲ್ಲಿ ಗಮನಕ್ಕೆ ಬರುತ್ತದೆ, ವಿಭೀಷಣನೇ ರಾಕ್ಷಸನನ್ನೇ ಶ್ರೀರಾಮ ಲಂಕೆಯ ರಾಜನನ್ನಾಗಿ ಮಾಡ್ತಾನೆ. And then he comes back. So these are the 14 years which happens. So ಈ 14 ವರ್ಷವನ್ನು ನಾವು ಗಮನಿಸಿದರೆ ರಾಮ ಅಯೋಧ್ಯೆಯಿಂದ ಬಿಟ್ಟಾಗ ಏನೂ ಇರಲಿಲ್ಲ. He didn't have anything with himself. He only had bow and arrow, ಬಿಲ್ಲು ಬಾಣ ಮತ್ತು ಅವನಲ್ಲಿ ಇದ್ದಂತಹ ಜ್ಞಾನ. But still, what did he achieve? Without anything, he learned. 14 ವರ್ಷಗಳ ಕಾಲ ಜ್ಞಾನಾರ್ಜನೆ ಮಾಡಿದ. ಸಂಪೂರ್ಣ ದಂಡಕಾರಣ್ಯ, ಎಲ್ಲೆಲ್ಲಿ ಹೋದರೂ ರಾಕ್ಷಸರನ್ನು ಸಂಹಾರ ಮಾಡಿದ. 2 ರಾಜ್ಯವನ್ನು ಗೆದ್ದು ಮಿತ್ರತ್ವ, he became friends with the kingdom of Kishkinda and later also with the kingdom of Lanka. ಯಾಕೆಂದರೆ ಅನಂತರ ವಿಭೀಷಣ is made the king of Lanka. Then he comes back. So he gained so much
without having anything. So this is the mark of a very important or an exemplary leader ಅಂತ ನಾವು ಹೇಳಬಹುದು. ಸೊ ಯೂಶ್ವಲಿ ಯೂಶ್ವಲಿ ಮ್ಯಾನೇಜ್ಮೆಂಟ್ ಅಥವಾ ಲೀಡರ್ಶಿಪ್ ಮಾಡುವಾಗ ಇದನ್ನು ಇನ್ನೂ ವಿಸ್ತಾರವಾಗಿ ಮಾಡಿ ಆಮೇಲೆ ಏನೇನು ಯಾವ ಕಾಂಡದಲ್ಲಿ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ಸ್ ಬರುತ್ತದೆ ಅದನ್ನು ನಾನು ತಗೊಳ್ತೀನಿ. ಇಲ್ಲಿ ಪ್ರತ್ಯೇಕವಾಗಿ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಬರುವುದು ಅಯೋಧ್ಯ ಕಾಂಡದಲ್ಲಿ, ಅರಣ್ಯ ಕಾಂಡದಲ್ಲಿ ಸ್ವಲ್ಪ ಬರುತ್ತದೆ, ಕಿಷ್ಕಿಂಧ ಕಾಂಡದಲ್ಲಿ, ಸುಂದರ ಕಾಂಡದಲ್ಲಿ ಹಾಗೂ ಯುದ್ಧ ಕಾಂಡದಲ್ಲಿ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ಸ್, ಲೀಡರ್ಶಿಪ್ ಆಸ್ಪೆಕ್ಟ್ಸ್ ಬಹಳ ಬರುತ್ತದೆ. ಜಸ್ಟ್ ಟೇಕ್ 2-3 ಮಿನಿಟ್ಸ್ ಏನೇನು ಬರುತ್ತದೆ ಅಂತ ನಾನು ಹೇಳ್ತೀನಿ. ಅಯೋಧ್ಯ ಕಾಂಡದಲ್ಲಿ ಭರತ ರಾಮನನ್ನು ಭೇಟಿ ಮಾಡಿದಾಗ ದಿ 100ನೇ ಸರ್ಗ ಅಯೋಧ್ಯ ಕಾಂಡ ಬಹಳ ಇಂಪಾರ್ಟೆಂಟ್. ಅಲ್ಲಿ ಬೇಕಾದಷ್ಟು ಅಡ್ಮಿನಿಸ್ಟ್ರೇಟಿವ್ ಕ್ವೆಶ್ಚನ್ಸ್. ಫಸ್ಟ್ ಭರತ ರಾಮನನ್ನು ಬಂದು ಭೇಟಿ ಮಾಡಿದಾಗ ಅವನಿಗೆ ಮಾತಾಡೋದಕ್ಕೆ ಆಗೋದಿಲ್ಲ. ಹೀ ಈಸ್ ಕ್ರೈಯಿಂಗ್, ಹೀ ಕೆನಾಟ್ ಈವನ್ ಟಾಕ್. ರಾಮನಿಗೆ ಗೊತ್ತೇ ಇಲ್ಲ ದಶರಥ ಇಲ್ಲ ಅಂತ, ಹೀ ಈಸ್ ನಾಟ್ ಅಲೈವ್. ಸೊ ರಾಮನೇ ಭರತನನ್ನು ಪ್ರಶ್ನೆ ಮಾಡ್ತಾನೆ, ಥಿಂಕಿಂಗ್ ದಟ್ ಭರತ ಈಸ್ ದ ರಾಜ, ನೀನು ಹೇಗೆ ಅಯೋಧ್ಯೆಯನ್ನು ಆಳುತ್ತಿದ್ದೀಯಾ ಅಂತ. ದೇರ್ ಆರ್ ಲಾಟ್ ಆಫ್ ಕ್ವೆಶ್ಚನ್ಸ್. ದ 100ನೇ ಇಸ್ ವೆರಿ ಇಂಪಾರ್ಟೆಂಟ್. ಎನಿಬಡಿ ವಾಂಟ್ಸ್ ಟು ಗೆಟ್ ಇನ್ ಟು ಅಡ್ಮಿನಿಸ್ಟ್ರೇಷನ್ ಆರ್ ಮ್ಯಾನೇಜ್ಮೆಂಟ್, ಈ 100ನೇ ಸರ್ಗ ಆಫ್ ಅಯೋಧ್ಯ ಕಾಂಡ ಇದನ್ನು ಅಧ್ಯಯನ ಮಾಡಬೇಕು. ಶ್ರೀರಾಮ ಕಿಷ್ಕಿಂಧೆಗೆ ಹೋದಾಗ ಅಲ್ಲಿ ವಾಲಿ ಮತ್ತು ಸುಗ್ರೀವ. ವಾಲಿ ಈಸ್ ವೆರಿ ಪವರ್ಫುಲ್ ಕಂಪೇರ್ಡ್ ಟು ಸುಗ್ರೀವ. ವಾಲಿಯ ಜೊತೆ ಮಿತ್ರತ್ವ ಮಾಡಿದ್ದಿದ್ರೆ ಅವನು ಸುಲಭವಾಗಿ ರಾವಣನನ್ನು ಸೋಲಿಸಿ ರಾವಣನನ್ನೇ ಕರ್ಕೊಂಡ್ಬಂದ್ಬಿಡ್ತಿದ್ದ. ಆದರೂ ಸಹ ರಾಮ ಡಸ್ ನಾಟ್ ಚೂಸ್ ಫ್ರೆಂಡ್ಶಿಪ್ ವಿತ್ ವಾಲಿ, ಬಟ್ ಹೀ ಚೂಸಸ್ ಟು ಬಿಕಮ್ ಫ್ರೆಂಡ್ ವಿತ್ ಸುಗ್ರೀವ. ಇದು ಮ್ಯಾನೇಜ್ಮೆಂಟ್. ವಿ ಆಲ್ ಟಾಕ್ ಅಬೌಟ್ ಕೊಲ್ಯಾಬ್ರೇಷನ್ ಅಂತ ಹೇಳ್ತಾರೆ, ರೈಟ್? ಸೊ ಒಂದು ಕಂಪನಿ ಇನ್ನೊಂದು ಕಂಪನಿ ಜೊತೆ ಕೊಲ್ಯಾಬ್ರೇಟ್ ಮಾಡ್ಬೋದು. ಸೊ ಇವಾಗ when we have to collaborate, should we collaborate with a person who is powerful and who is wicked, ಅಧರ್ಮ ಮಾರ್ಗದಲ್ಲಿ ನಡೆಯುತ್ತಿರುವಂಥ ಒಂದು, ಅಥವಾ a company which is good, which is following rules and regulations but which need not be very powerful but is very ordinary. So ಇಲ್ಲಿ Rama is telling, don't choose only for power and wicked, choose for what is good. He may not be powerful, but still it will help you in the long run. Leaders. So any company nalli you should have different levels of leaders. Top level leader, second level leader. So adella baruttade when ಸುಗ್ರೀವ ಎಲ್ಲ ವಾನರನ್ನು ಕರೆದು ನೀವೆಲ್ಲ 4 ದಿಕ್ಕಾಗಿ ಹೋಗಬೇಕು ಸೀತೆಯನ್ನು ಹುಡುಕುವುದಕ್ಕೆ. ಸೊ ವಿ ಸಿ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಲೀಡರ್ಶಿಪ್ ಇನ್ ದಿ ವಾನರ ಆರ್ಮಿ. So that can be explained very well. So ಅಲ್ಲಿ ಗೋಲ್ ಸೆಟ್ಟಿಂಗ್, ಪ್ಲ್ಯಾನಿಂಗ್, ಸೊ ಅದೆಲ್ಲ ವಿಚಾರಗಳು ಬರುತ್ತೆ ಕಿಷ್ಕಿಂಧ ಕಾಂಡದಲ್ಲಿ, ಬಹಳ ವಿಸ್ತಾರವಾಗಿ ಬರುತ್ತೆ. ಆಮೇಲೆ ಸುಂದರಕಾಂಡದಲ್ಲಿ, ಇನ್ ಸುಂದರಕಾಂಡ ಹನುಮಂತ ಭಾರತದಿಂದ ಲಂಕೆಗೆ ಹೋಗಬೇಕು. ಹಿ ಡಸಂಟ್ ನೋ ಹಿಸ್ ಸ್ಟ್ರೆಂತ್ಸ್. ಹನುಮಂತನಿಗೆ ಅವನ ಶಕ್ತಿ ಸಾಮರ್ಥ್ಯ ಅದರ ನೆನಪು ಇರುವುದಿಲ್ಲ. ಸೊ ಅಲ್ಲಿ ಜಾಂಬವಂತ ಬಂದು ಹನುಮಂತನಿಗೆ, ಜಾಂಬವಂತ ರಿಮೈಂಡ್ಸ್ ದ ಗ್ಲೋರಿ ಆಫ್ ಹನುಮಾನ್. ಸೊ ನಮ್ಮಲ್ಲಿ ನಮ್ಮ ಜೀವನದಲ್ಲಿ ವಿ ನೀಡ್ ಅ ವೆಲ್ ವಿಷರ್ ಆರ್ ಇಟ್ ಕ್ಯಾನ್ ಬಿ ಅ ಟೀಚರ್ ಆರ್ ಅ ಫ್ರೆಂಡ್ ಹೂ ವಿಲ್ ಗಿವ್ ದ ರೈಟ್ ಅಡ್ವೈಸ್ ವಿಚ್ ವಿಲ್ ಹೆಲ್ಪ್ ಅಸ್ ಇನ್ ಲೈಫ್. ಸೊ ಅದು ಜಾಂಬವಂತನ ರೋಲ್. ವೆನ್ ಹನುಮಾನ್ ಕ್ರಾಸಸ್ ದಿ ಓಷನ್, ಸಮುದ್ರವನ್ನು ದಾಟುವಾಗ ಅಲ್ಲಿ ಅವನಿಗೆ ಬಂದಂತಹ 3 ಅಡಚಣೆಗಳು, ಈಚ್ ಆಬ್ಸ್ಟಿಕಲ್ ಅದು ಏನನ್ನು ಸೂಚಿಸುತ್ತದೆ, ಅದು ವಿ ಕ್ಯಾನ್ ರಿಲೇಟೆಡ್ ಟು ಅವರ್ ವಾಟ್ ಆರ್ ದ 3 ಚಾಲೆಂಜಸ್ ವಿಚ್ ವಿ ಗೆಟ್ ಇನ್ ಅವರ್ ಲೈಫ್, ಅದನ್ನು ನಾವು ರಿಲೇಟ್ ಮಾಡಬಹುದು. ನಾವು ಕೆಲಸ ಮಾಡುವಾಗ ಯಾವ ಆ್ಯಟಿಟ್ಯೂಡ್ ಇಟ್ಕೊಂಡು ಕೆಲಸ ಮಾಡಬೇಕು. ಇದು ಹನುಮಂತ ಲಂಕೆಗೆ ಹೋದಾಗ ಅವನು ಹುಡುಕ್ತಾನೆ, ಸೀತೆ ಸಿಗುವುದೇ ಇಲ್ಲ. ಸೊ ಅವನ ಆ್ಯಟಿಟ್ಯೂಡ್ ಹೇಗಿತ್ತು, ಅವನ ಮನಸ್ಥಿತಿ ಹೇಗಿತ್ತು, ಸೊ ಅದರಿಂದ ನಾವು ಬಹಳ ಕಲಿಬೋದು. ಆಮೇಲೆ ಕೊನೆಯದಾಗಿ ಅಲ್ಲಿ ಸೆಲ್ಫ್ ಮೋಟಿವೇಶನ್ ಬರುತ್ತೆ. ನಮ್ಮ ಜೀವನದಲ್ಲಿ ಯಾರು ಬೇರೆಯವರು ಮೋಟಿವೇಟ್ ಮಾಡುವುದಕ್ಕೆ ಬರುವುದಿಲ್ಲ. ವಿ ಹ್ಯಾವ್ ಟು ಮೋಟಿವೇಟ್ ಅವರ್ ಓನ್ ಸೆಲ್ಫ್ಸ್. ಸೊ ನಮ್ಮ ಜೀವನದಲ್ಲಿ ಗುರಿ ಸರಿಯಾಗಿದ್ದರೆ ಸೆಲ್ಫ್ ಮೋಟಿವೇಶನ್
ಮಾಡಿಕೊಳ್ಳಬಹುದು ನಾವು. ಆಮೇಲೆ ಕೊನೆಯದಾಗಿ ರೆಕಗ್ನೈಸ್ ಎವ್ರಿಬಡಿ. ಸೊ ಯುದ್ಧ, ಐ ವಿಲ್ ಜಸ್ಟ್ ಟೆಲ್ ದಿಸ್ ಆ್ಯಂಡ್ ಐ ವಿಲ್ ಎಂಡ್ ಟುಡೇಸ್ ಟಾಕ್. ಸೊ ಯುದ್ಧ ಮುಗಿದಾಗ ರಾವಣನ ಸಂಹಾರ ಆಯಿತು. ಇಟ್ ಈಸ್ ದ ವಾನರಾಸ್ ಹೂ ಹ್ಯಾವ್ ಹೆಲ್ಪ್ಡ್ ಶ್ರೀರಾಮ. ಸೊ ದೇ ಹ್ಯಾವ್ ಟು ಬಿ ಕಂಗ್ರ್ಯಾಚುಲೇಟೆಡ್. ಅವ್ರಿಗೆಲ್ಲ ಏನಾದರೂ ಒಂದು ಉಡುಗೊರೆ ಕೊಡಬೇಕು. ಸೊ ರಾಮ ಹೇಳ್ತಾನೆ ವಿಭೀಷಣನಿಗೆ, ವಿಭೀಷಣ ನೀನೇ ಯು ಗಿವ್ ಆನ್ ಮೈ ಬಿಹಾಫ್. ಯಾಕೆಂದರೆ ನನ್ನ ಹತ್ರ ಏನೂ ಇಲ್ಲ ಕೊಡುವುದಕ್ಕೆ. ಅವರಿಗೆ ಅಮೂಲ್ಯವಾದ ರತ್ನಗಳನ್ನು ಎಲ್ಲವನ್ನು ನೀನು ದಾನ ಮಾಡು. ರಾಮ ಕುಡ್ ಹ್ಯಾವ್ ಕಮ್ ಟು ಅಯೋಧ್ಯ ಆ್ಯಂಡ್ ಗಿವನ್, ಬಟ್ ಹಿ ಸೇಸ್ ಇಮ್ಮಿಡಿಯೇಟ್ಲಿ ಯಾರಾದರೂ ಒಂದು ಒಳ್ಳೆ ಕಾರ್ಯ ಮಾಡಿದರೆ ಅವರಿಗೆ ಇಮ್ಮಿಡಿಯೇಟಾಗಿ ರೆಕಗ್ನೈಸ್ ಮಾಡಿ ಅವರಿಗೆ ಏನಾದರೂ ಒಂದು ಪುರಸ್ಕಾರ, ಸಮಥಿಂಗ್ ಹ್ಯಾಸ್ ಟು ಬಿ ಗಿವನ್. ಸೊ ಇಮಿಡಿಯೇಟ್ಲಿ ಯು ಶುಡ್ ರೆಕಗ್ನೈಸ್ ಎನಿಬಡಿ ಹೂ ಡಸ್ ಸಮಥಿಂಗ್ ಗುಡ್ ಟು ಅಸ್. ಆಮೇಲೆ ನಾಳೆ ಒಂದು ತಿಂಗಳು ಅಲ್ಲ. ಸೊ ಇಮಿಡಿಯೇಟ್ ರೆಕಗ್ನಿಷನ್, ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ವಿ ಲರ್ನ್ ಫ್ರಮ್ ಶ್ರೀರಾಮ. ಸೊ ಲೈಕ್ ದಿಸ್ ದೇರ್ ಆರ್ ಸೋ ಮೆನಿ ಆಸ್ಪೆಕ್ಟ್ಸ್. ಸೊ ಭಾಳ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ. ಪ್ಲೀಸ್ ಫರ್ಗಿವ್ ಮೀ. ಕಂಟಿನ್ಯೂಸ್ ಆಗಿ ಕನ್ನಡದಲ್ಲೇ ಮಾತಾಡುವ ಅಭ್ಯಾಸ ಇಲ್ಲ. ಮಧ್ಯದಲ್ಲಿ ತುಂಬ ಇಂಗ್ಲೀಷ್ ಪದಗಳು, ಸೆಂಟೆನ್ಸಸ್ ಉಪಯೋಗಿಸಿದ್ದೀನಿ. ಮೃದುಲಾ ಭಗಿನಿಯವ್ರಿಗೆ ಧನ್ಯವಾದಗಳು ಫಾರ್ ಗಿವಿಂಗ್ ಮೀ ಅನ್ ಆಪರ್ಚುನಿಟಿ ಟು ಟಾಕ್ ಟು ಆಲ್ ಆಫ್ ಯು. ಧನ್ಯವಾದಗಳು. ಧನ್ಯವಾದ ಶ್ರೀ ದರ್ಶನ್ ಮಹೋದಯ. ಒಬ್ಬ ಸಾಧಾರಣ ಮನುಷ್ಯ ಜೀವನದಲ್ಲಿ ಬರುವಂತಹ ಸನ್ನಿವೇಶಗಳನ್ನು ಯಾವ ರೀತಿ ನಿರ್ವಹಿಸಿಕೊಂಡು ಹೋಗುವುದೆಂದು ರಾಮಾಯಣದ ಮೂಲಕ ಇವರು ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಒಂದು ವಿಷಯ ಹೇಳಿದ್ದು ನನಗೆ ತುಂಬಾ ಮನಸ್ಸಿಗೆ ಇಳಿದಿದೆ. ಅದು ಏನು ಅಂದ್ರೆ, ನಾವು ಮಾಡುವಂತ ಕರ್ತವ್ಯದಿಂದ ನಮಗೆ ಅಧಿಕಾರ ಪ್ರಾಪ್ತಿ. ಇದನ್ನ ಖಂಡಿತವಾಗ್ಲೂ ನಾವು ಮಕ್ಕಳಲ್ಲೂ ಕೂಡ ಹೇಳ್ಕೊಂಡು ಅವರಿಗೆ ಇದನ್ನ ಅಳವಡಿಸಿಕೊಳ್ಳೋ ಹಾಗೆ ಮಾಡ್ಲೇಬೇಕು. ನಿಮ್ಗೆ ಹೃತ್ಪೂರ್ವಕ ಧನ್ಯವಾದ ಶ್ರೀ ದರ್ಶನ್ ಮಹೋದಯ. ಇದು ರಾಮಾಯಣ ವರ್ಕ್ ಬುಕ್. ಇದು ಈ ವರ್ಷ ಮೇನಲ್ಲಿ ನಾನು ರಿಲೀಸ್ ಮಾಡಿದೆ. ಸೊ ಆ್ಯಕ್ಚುಲಿ ಫಸ್ಟ್ ವರ್ಷನ್ 1500 ಕಾಪೀಸ್ ಸೋಲ್ಡ್ ಔಟ್ ಆಗಿ, ಸೆಕೆಂಡ್ ವರ್ಷನ್ ಸ್ವಲ್ಪ ಅಡಿಷನ್ಸ್ ಮಾಡಿದ್ದೀನಿ. ಇದು ಬೇಸಿಕಲಿ ಫಾರ್ ಹೈಸ್ಕೂಲ್ ಚಿಲ್ಡ್ರನ್ ಆ್ಯಂಡ್ ಅಬವ್. ಸೊ ಇದರಲ್ಲಿ ನಾನು ಕ್ರಾಸ್ ವರ್ಡ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಆಮೇಲೆ ಪ್ರತಿಯೊಂದು ಕಾಂಡದಲ್ಲೂ ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೀನಿ. ಆದರೆ ಪ್ರತಿಯೊಂದು ಕಾಂಡದಲ್ಲೂ ಬರುವಂಥ ಕೆಲವು ಕ್ವೆಶ್ಚನ್ಸ್ ವೇರ್ ಸ್ಟೂಡೆಂಟ್ಸ್, ಚಿಲ್ಡ್ರನ್ ಹ್ಯಾವ್ ಟು ಥಿಂಕ್ ಆ್ಯಂಡ್ ಆನ್ಸರ್, ಅದಕ್ಕೆ ಮಾತ್ರ ನಾನು ಆನ್ಸರ್ಸ್ ಕೊಟ್ಟಿಲ್ಲ. ಫಾರ್ ಎಕ್ಸಾಂಪಲ್, ಹನುಮಂತ ಮೀಟಿಂಗ್ ಶ್ರೀರಾಮ ಫಾರ್ ದ ಫಸ್ಟ್ ಟೈಮ್. ಅಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್, ಹೇಗೆ ಹನುಮಂತ ರಾಮ ಹಾಗೂ ಲಕ್ಷ್ಮಣನ ಹತ್ತಿರ ಮಾತಾಡುವುದು, ದ ವೇ ಹಿ ಟಾಕ್ಸ್, ಹಿಸ್ ಎಕ್ಸೆಂಪ್ಲರಿ ಕಮ್ಯುನಿಕೇಷನ್ ಸ್ಕಿಲ್. ಸೊ ಅದೇನು ಸೂಚಿಸುತ್ತದೆ? ಅಥವಾ ಹನುಮಂತ ಲಂಕೆಗೆ ಹೋಗುವಾಗ, ದಟ್ ಮೀನ್ಸ್ ವೆನ್ ಈ ಜಂಪ್ಸ್ ಆ್ಯಂಡ್ ಕ್ರಾಸಸ್ ದ ಫೋರ್ಟ್ ಆಫ್ ಲಂಕಾ, ಅವನಿಗೆ ಎಡಗಾಲಿಟ್ಟು ಲಂಕೆಗೆ ಪ್ರವೇಶ ಮಾಡ್ತಾನೆ ಹನುಮಂತ. ವೈ ಎಡಗಾಲು? ಸೊ ಈ ಥರ ಕೆಲವು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ಸ್ ಪ್ರತಿಯೊಂದು ಕಾಂಡದಲ್ಲೂ ಕೊಟ್ಟಿದ್ದೀನಿ. ಅಪಾರ್ಟ್ ಫ್ರಮ್ ದಟ್ ದೇರ್ ಆರ್ ಕ್ವೆಶ್ಚನ್ಸ್ ಆ್ಯಂಡ್ ಆನ್ಸರ್ಸ್. ಆಮೇಲೆ ಕೊನೆಗೆ 50 MCQ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸು ಕೊಟ್ಟಿದ್ದೀನಿ. ಸೊ ಇಫ್ ಎನಿಬಡಿ ವಾಂಟ್ಸ್, ದೇ ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮೀ ಆ್ಯಂಡ್ ಗೆಟ್ ದ ಡೀಟೇಲ್ಸ್ ಆಫ್ ದಿಸ್ ಬುಕ್. ಇದು ಎಲ್ಲ ಆನ್ಲೈನ್ ಅಮೆಝಾನ್, ಫ್ಲಿಪ್ಕಾರ್ಟ್ನಲ್ಲಿ ಸಿಗುತ್ತೆ. 149 ಇಸ್ ದ MRP. ಐ ಆಮ್ ಗಿವಿಂಗ್ ಅಟ್ ಅ ಡಿಸ್ಕೌಂಟ್ ಆಫ್ 100. ಸೊ ಎನಿಬಡಿ ವಾಂಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು ಸೊ ಮಚ್.